ಆತ್ಮೀಯ ಪತ್ರಕರ್ತ ಸ್ನೇಹಿತರೆ, ಮಾನ್ಯ ಶಾಸಕರೇ, ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರೇ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕಿನಲ್ಲಿ ಇವತ್ತು ಅನಿವಾರ್ಯವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸ್ಥಿತಿ ನಮ್ಮ ಇವತ್ತಿನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ. ನಿನ್ನೆ ದಿವಸ ಶಾಸಕರ ನೇತೃತ್ವದಲ್ಲಿ ನಾವು ಸುಳ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಒಟ್ಟು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಗಳು ಬೇರೆ ಬೇರೆ ಪಾರ್ಟಿ ಚುನಾವಣೆ ಹೊತ್ತಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಅಧಿಕಾರಕ್ಕೆ ಬಂದ ನಂತರ ಏನು ತಿಳಿದರೆ ಇಡೀ ಸಮಾಜದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸುವಂಥ ಒಂದು ಕರ್ತವ್ಯವನ್ನು ಸರ್ಕಾರಗಳು ಮಾಡಬೇಕು. ಆದರೆ ಇವತ್ತಿನ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ಬಹಳ ದೊಡ್ಡ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದೆ. ವಿಶೇಷವಾಗಿ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಜನರ ಮಧ್ಯೆ ಆಮಿಷವನ್ನು ಒಡ್ಡಿದರು. ಎಲ್ಲ ರೀತಿಯ ಫ್ರೀ ಯೋಜನೆಯನ್ನು ತರ್ತೇವೆ, ರಾಜ್ಯವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸ್ತೇವೆ, ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು 10-20 ರೂಪಾಯಿ ಕಡಿಮೆ ಮಾಡ್ತೇವೆ ಅಂತ ರೀತಿಯ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಹಿಂದಿನ ಅವಧಿಯಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ಕೇಂದ್ರದ ನರೇಂದ್ರ ಮೋದಿಜಿಯವರ ಸರ್ಕಾರ ಒಂದು 2 ವರ್ಷದಿಂದ ಬಹಳ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಸ್ಥಿರತೆಯನ್ನು ಇಟ್ಕೊಂಡಿದೆ. 100 ರೂಪಾಯಿಯನ್ನು ದಾಟದ ರೀತಿಯಲ್ಲಿ ಅದನ್ನು ಸ್ಥಿರತೆಯನ್ನು ಇಟ್ಕೊಂಡಿತ್ತು. ಸುಮಾರು 28 ರೂಪಾಯಿಯ ಒಂದು ತೆರಿಗೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಅದಕ್ಕೆ ಮತ್ತೆ ಸೇರಿಸಿ ಆ್ಯಡ್ ಮಾಡಿಕೊಂಡು ಸುಮಾರು 3 ರೂಪಾಯಿ ಪೆಟ್ರೋಲಿಗೆ, ಡೀಸೆಲ್ಗೆ 3 ರೂಪಾಯಿಯನ್ನು ಏಕಾಏಕಿಯಾಗಿ ಏರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ಮಹಾಚುನಾವಣೆ ಆಗುವಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ರೀತಿಯ ಕೋಟಿಗಟ್ಟಲೆ ಹಣವನ್ನು ವ್ಯರ್ಥ ಮಾಡಿದ್ದಾರೆ. ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಪುಟದಲ್ಲಿ ಖಾಲಿ ಚೆಂಬನ್ನು BJP ಕೊಟ್ಟಿದೆ ತರುವಂಥ ರೀತಿಯ ಒಂದು ಆ್ಯಡನ್ನು ಕೊಟ್ಟು ಜನಸಾಮಾನ್ಯರಿಗೆ ಒಂದು ರೀತಿಯ ಕಾಂಗ್ರೆಸ್ಸಿಗೆ ಓಟು ಕೊಡಬೇಕು ತರುವಂಥ ರೀತಿಯ ಆಮಿಷವನ್ನು ಮಾಡಿದರು. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಬಹಳ ಬುದ್ಧಿವಂತರು, ಬಹಳ ಜಾಗರೂಕತೆಯಿಂದ ಈ ಬಾರಿ ಚುನಾವಣೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಉತ್ತಮವಾದಂಥ ಕೆಲಸವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತಿರುವಂಥ ಉದ್ದೇಶದಲ್ಲಿ 17 ಮತ್ತು 2 ಒಟ್ಟು 19 ಸ್ಥಾನಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಊರಿನ ನಮ್ಮ ಕ್ಷೇತ್ರದ ಜನರು ಮಾಡಿದರು. ಅದು ಇವತ್ತು ಕಾಂಗ್ರೆಸ್ಸಿಗೆ ಒಂದು ರೀತಿಯ ಹೊಟ್ಟೆ ನೋವಾಗ್ತಾ ಉಂಟು. ಯಾಕೆಂತ ಹೇಳಿದರೆ ಇಡೀ ನಾವು ಗ್ಯಾರಂಟಿ ಯೋಜನೆಗಳನ್ನು ತಂದು ರಾಜ್ಯದಲ್ಲಿ ಇವತ್ತು ರಾಜ್ಯಭಾರ ಮಾಡಿದರೂ ಕೂಡ ಮತ್ತೆ BJP ಮತ್ತು ದಳ ಸಮ್ಮಿಶ್ರ ಸರ್ಕಾರಕ್ಕೆ ಮತವನ್ನು ಕೊಟ್ಟು ನಮ್ಮ ಜನತೆ ನಮಗೆ ಬೇಕಾದ ರೀತಿಯಲ್ಲಿ ಓಟು ಕೊಡಲಿಲ್ಲ ಅಂತನ್ನುವಂಥ ಒಂದು ರೀತಿಯ ಹೊಟ್ಟೆ ಕಿಚ್ಚಿನಿಂದ ಏಕಾಏಕಿಯಾಗಿ ಚುನಾವಣೆ ಕಳೆದ ತಕ್ಷಣ ಈ ರೀತಿಯ ಗಾಯದ ಮೇಲೆ ಬರೆಯನ್ನು ಇಡತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ. ಬರೀ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆದ ತಕ್ಷಣ ನಮ್ಮ ಮನಸ್ಸಿಗೆ ಕಾಣಬಹುದು ಬರೀ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಜಾಸ್ತಿ ಆಗಿದೆ ಅಂತ. ಇದು ಜನಸಾಮಾನ್ಯರ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಇದು ಹೊರೆ ಆಗ್ತದೆ. ಉದಾಹರಣೆಗೆ ಆಟೋ ಚಾಲಕರು, ವಾಹನ ಚಾಲಕ ಮಾಲಕರು, ವ್ಯಾನನ್ನು ಓಡಿಸುವಂಥವರು, ಪ್ರೈವೇಟ್ ಬಸ್ಸಿನವರು, ಇದೆಲ್ಲವೂ ಕೂಡ ಡೀಸೆಲ್ನ ದರ ಜಾಸ್ತಿ ಆದಾಗ ಅದಕ್ಕೆ ಟಿಕೆಟ್ನ ದರ ಅಥವಾ ನಾವು ಬಾಡಿಗೆಯನ್ನು ಜಾಸ್ತಿ ಮಾಡಬೇಕಾಗ್ತದೆ. ಅದನ್ನು ಜಾಸ್ತಿ ಮಾಡಿದ ತಕ್ಷಣ ಅದು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಬಹಳ ದೊಡ್ಡ ರೀತಿಯ ಹೊರೆ ಆಗ್ತದೆ. ಅದು ಆಗಬಾರದು. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಮಗೆ ನಮ್ಮ ಪ್ರಮುಖರು ಕರೆ ಕೊಟ್ಟಿದ್ದಾರೆ. ಏನು ಏರಿಕೆ ಮಾಡಿರ್ತಕ್ಕಂಥ ದರವನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ವೋ ಅಷ್ಟರ ತನಕ ನಾವು ತೀವ್ರವಾದಂಥ ಪ್ರತಿಭಟನೆ ಮಾಡ್ತೇವೆ. ಅದನ್ನು ಹಿಂದೆ ತೆಗೆಯಲೇಬೇಕು ತಿರುವಂಥ ರೀತಿಯಲ್ಲಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಸರ್ಕಾರ ಯಾವ ರೀತಿ ವಿಫಲ ಆಗ್ತಾ ಇದೆ ಅಂತ ಹೇಳಿದರೆ, ಮಾನ್ಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸುಮಾರು 13 ತಿಂಗಳುಗಳ ಕಾಲಾವಕಾಶ ಆಯಿತು ಸರ್ಕಾರ ಬಂದು. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಇವತ್ತು ರಾಜ್ಯದಲ್ಲಿ ಆಗ್ತಾ, ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಇವತ್ತಿನ ರಾಜ್ಯ ಸರ್ಕಾರ, ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ಸಿನ ಶಾಸಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಇಷ್ಟರ ತನಕ ಈ ಮಟ್ಟದ ಈ ರೀತಿಯ ಸರ್ಕಾರ ಇಷ್ಟ ತನಕ ರಾಜ್ಯದಲ್ಲಿ ಬರಲಿಲ್ಲ. ಯಾಕಂದರೆ ಯಾವುದೇ ಶಾಸಕರುಗಳಿಗೆ ಅನುದಾನಗಳನ್ನು ಕೊಡ್ತಾ ಇಲ್ಲ. ಇವತ್ತು ಒಂದು ರೀತಿಯಲ್ಲಿ ಈ ಕಾಂಗ್ರೆಸ್ಸಿನ ಏನು ಮುಖ್ಯಮಂತ್ರಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಕಾಂಗ್ರೆಸ್ಸಿನ ಪಾರ್ಟಿಗೆ ಹಣವನ್ನು ತುಂಬಿಸ್ತಕ್ಕಂಥ ವ್ಯವಸ್ಥೆ ಬಿಟ್ಟರೆ ರಾಜ್ಯದ ಜನತೆಗೆ ಒಳಿತಾಗುವಂಥ ನಿಟ್ಟಿನ ಯಾವುದೇ ಯೋಜನೆಯನ್ನು ಇವತ್ತು ಮಾಡ್ತಾ ಇಲ್ಲ. ಉದಾಹರಣೆಗೆ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳು ಬರ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಏನು ಕ್ಷೀರ ಭಾಗ್ಯ ಯೋಜನೆ ಅಂತ ಇತ್ತು, ಮುಂದೆ 5 ರೂಪಾಯಿ ಸಹಾಯಧನ ಕೊಡುವಂಥದ್ದು, ಏನು ನಮ್ಮ ಹಾಲಿನ ದರವನ್ನು ಕೊಡೋದು, ಪ್ರತಿ ಲೀಟ್ರಿಗೆ 5 ರೂಪಾಯಿ ಸಹಾಯಧನ ಕೊಡುವಂಥದ್ದು, ಅದು 1 ವರ್ಷದಿಂದ ಯಾರಿಗೂ ಕೂಡ ಬರ್ತಾ ಇಲ್ಲ. ಜೊತೆಗೆ ಇವತ್ತು ನಮ್ಮ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿರುವಂಥದ್ದು, 100 ರೂಪಾಯಿಯ ಸ್ಟ್ಯಾಂಪಿನ ಬೆಲೆ 300 ರೂಪಾಯಿ ಮಾಡಿದ್ದಾರೆ. ಅದೇ ರೀತಿ ನಾವು ಕಂದಾಯ ಇಲಾಖೆಯಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಫೀಸು
ಯಾವುದೇ ಜಾಗವನ್ನು ಬಡವರು ತಕೊಂಡು ಮಾರಾಟ ಮಾಡುವಂಥದ್ದು ತಗೊಳ್ಳುವಂಥದ್ದಕ್ಕೆ ರಿಜಿಸ್ಟ್ರೇಷನ್ ಫೀಸ್ 3-4 ಪಟ್ಟು ಜಾಸ್ತಿ ಆಗಿದೆ. ಎಲ್ಲದಲ್ಲಿ ಕೂಡ ಇವತ್ತು ಬೆಲೆ ಏರಿಕೆ ಆಗಿರತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಅರಿತುಕೊಳ್ಬೇಕು. ನಮ್ಮದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 80 ಆಸುಪಾಸಲ್ಲಿ 82 ರೂಪಾಯಿ ಇರುವಂಥ ಪೆಟ್ರೋಲ್ನ ಕೇವಲ 2 ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು ಸಂದರ್ಭದಲ್ಲಿ ಈ ನಾವು ನಾಡ ಭಾಷೆಯಲ್ಲಿ ಹೇಳ್ತೇವೆ ಈ ಚಟ್ಟ ಅಂತ ಹೇಳ್ತೇವೆ. ಆ ಚಟ್ಟದ ಮೇಲೆ ಸ್ಕೂಟರ್ನ ಇಟ್ಟು ಸಿದ್ದರಾಮಯ್ಯರು ಮತ್ತೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಹೊತ್ತುಕೊಂಡು ಹೋಗ್ತಾ ಇದ್ರು. ಹೊತ್ತುಕೊಂಡು ಹೋಗಿ ಈ ರೀತಿಯ ಒಂದು ಸಮಸ್ಯೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ತರುವುದು. ಇವತ್ತು ಚಟ್ಟದ ಮೇಲೆ ಸ್ಕೂಟರ್ನ ಇಡಬೇಕೋ ಅಥವಾ ಕಾಂಗ್ರೆಸ್ ಅನ್ನ ಇಟ್ಟು ನಾವು ಹೊರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಅನ್ನೇ ಚಟ್ಟದ ಮೇಲೆ ಇಡುವಂತ ಪರಿಸ್ಥಿತಿ. ಯಾಕಂದ್ರೆ ಈ ಮಟ್ಟದಲ್ಲಿ ಸರ್ಕಾರ ನಡೆಸಬಾರದು. ಯಾಕಂದ್ರೆ ಇಲ್ಲ ಸಲ್ಲದ ಒಂದು ಆಮಿಷವನ್ನು ಒಡ್ಡಿ ಅಧಿಕಾರವನ್ನು ಪಡ್ಕೊಂಡು ಇವತ್ತು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅಂಗನವಾಡಿ ಶಾಲೆಗಳಾಗಿರ್ಬೋದು, ಅಲ್ಲಿಗೆ ಬೇಕಾದಂಥ ಪೌಷ್ಟಿಕಾಂಶಗಳು ಇವತ್ತು ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ. ಮೊಟ್ಟೆ ಕೂಡ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಗಳು ಇವತ್ತು ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲದರಲ್ಲಿ ಒಂದಲ್ಲ ಒಂದು ರೀತಿಯ ಎಲ್ಲ ಒಂದು ಇಲಾಖೆಗಳಲ್ಲಿ ಕೂಡ ಇವತ್ತು ವೈಫಲ್ಯಗಳು, ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಎಲ್ಲ ಇಲಾಖೆಗಳು ಕೂಡ ಬರುವಂಥ ಮಾಸಿಕ ವೇತನಗಳು ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಆರ್ಥಿಕ ವ್ಯವಸ್ಥೆ ಬಹಳ ಹದಗೆಟ್ಟು ಹೋಗಿದೆ. ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ. ಅದನ್ನ ನಿರ್ವಹಣೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವತ್ತು ಮತ್ತೆ ಹೇರಿಕೆ ಮಾಡಿ ಇವತ್ತು ಜನಸಾಮಾನ್ಯರಿಗೆ ಬಲಿ ಕೊಡ್ತಕ್ಕಂಥ ಕೆಲಸಗಳಾಗ್ತಾ ಉಂಟು. ಇದೇ ರೀತಿಯಲ್ಲಿ ಈಗ ಒಂದು ಕಾಲು ವರ್ಷದಲ್ಲಿ ಈ ಮಟ್ಟದ ಒಂದು ವೇಗದಲ್ಲಿ ಬೆಲೆ ಏರಿಕೆ ಆದ ರೀತಿಯಲ್ಲಿ ಇನ್ನು 3-4 ವರ್ಷ ಕಳೆದಾಗ ಇದು ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಕಷ್ಟ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತೇವೆ. ನಮ್ಮ ಮುಖ್ಯಮಂತ್ರಿಗಳು, ಅದು ಕಾಂಗ್ರೆಸ್ನ ಆಡಳಿತ ಇದ್ರು ಕೂಡ ನಮ್ಮ ಮುಖ್ಯಮಂತ್ರಿ ರಾಜ್ಯದ, ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ತಕ್ಷಣವಾಗಿ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ತಕ್ಷಣಕ್ಕೆ ಇಳಿಕೆ ಮಾಡಬೇಕು, ಯಥಾಸ್ಥಿತಿಯನ್ನು ಕಾಪಾಡಬೇಕು. ಜೊತೆಗೆ ಏನು ನಾವು ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನು ಕೊಡುವಂಥದ್ದು ಅಥವಾ ಜನಸಾಮಾನ್ಯರಿಗೆ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ರೂಪಿಸುವಂಥದ್ದು, ಪ್ರತಿ ಕ್ಷೇತ್ರಕ್ಕೆ ಕೂಡ ಅಭಿವೃದ್ಧಿ ಕೆಲಸಕ್ಕೆ ಬೇಕಾದಂಥ ಹಣವನ್ನ ನೀವು ತಕ್ಷಣ ಬಿಡುಗಡೆ ಮಾಡಿ ಎಲ್ಲ ಶಾಸಕರಿಗೆ ಗೌರವ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡುವಂಥ ಅನಿವಾರ್ಯತೆ ಇದೆ. ಮುಂದೆ ನಾವು ರಸ್ತೆ ರೋಕದಂಥ ಕಾರ್ಯಕ್ರಮಗಳು ಅದು ಯಾವ ಮಟ್ಟಕ್ಕೂ ಬೇಕಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಇವತ್ತು ಕಾರ್ಯಕರ್ತರುಗಳು ನಮಗೆ ಅಲ್ಲಲ್ಲಿ ಪ್ರತಿ ಬೂತ್ ಗ್ರಾಮದಿಂದ ಫೋನ್ ಮಾಡ್ತಾ ಇದ್ದಾರೆ, ಶಾಸಕರುಗಳಿಗೂ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರುಗಳಿಗೆ. ಯಾಕೆಂತೇಳಿದ್ರೆ ಇವತ್ತು ನಾವು ಸುಮ್ಮನೆ ಕೂತ್ಕೊಳ್ಳುವಂಥ ಸ್ಥಿತಿ ಇಲ್ಲ. ಆದರೆ ಆ ಮಟ್ಟಕ್ಕೆ ಇವತ್ತು ಬೆಲೆ ಏರಿಕೆ ಮಾಡಿ ಬಹಳ ದೊಡ್ಡ ರೀತಿಯ ತೊಂದರೆಯನ್ನು ಕೊಟ್ಟಿರ್ತಂಥ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಕ್ಷಣ ಅದನ್ನ ಹಿಂದೆ ತೆಗೆದುಕೊಳ್ಬೇಕು. ಇಲ್ಲದ್ರೆ ನಾಳೆದಲ್ಲಿ ಮತ್ತೆ ನಾವು ಶಾಸಕರು ಮತ್ತು ನಾವು ಕೂತು ಯೋಜನೆ ಮಾಡಿ ಕಡಬದಲ್ಲಿ ಕೂಡ ದೊಡ್ಡ ರೀತಿಯ ಒಂದು ರಸ್ತೆ ರೋಕವನ್ನು ಮಾಡುವ ಮೂಲಕ ಜನತೆ ಇವತ್ತು ಇಳಿದು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಧಿಕ್ಕಾರವನ್ನು ಹಾಕತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮುಂದೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಜನತೆಯ ಜೊತೆಗಿದ್ದುಕೊಂಡು ಕೆಲಸ ಕಾರ್ಯಗಳನ್ನ ಮಾಡೋ ಉದ್ದೇಶವನ್ನು ಹೊಂದಿಕೊಂಡು ಭಾರತೀಯ ಜನತಾ ಪಾರ್ಟಿ ನಡೆದು ಬಂದದ್ದು ಹಾಗೆ 1980ರ ನಂತರ ಕೂಡ ನಮ್ಮ ಹತ್ರ ಅಧಿಕಾರಗಳಿರಲಿಲ್ಲ. ಅಧಿಕಾರ ಇಲ್ಲದರೂ ಕೂಡ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿಕೊಂಡು ಈ ಮಟ್ಟದಲ್ಲಿ ಬೆಳ್ಕೊಂಡು ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಕೂಡ ಅಧಿಕಾರವನ್ನು ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆ ಮತ್ತು ಗರಿಮೆ ಜೊತೆಗೆ ಕೆಲಸ ಕಾರ್ಯಗಳನ್ನು ಕೂಡ ಆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನರೇಂದ್ರ ಮೋದಿಜಿಯವರು ಕೂಡ ಮೊನ್ನೆ ಅಧಿಕಾರವನ್ನು ಪಡ್ಕೊಂಡು ಕೇವಲ ಒಂದು 7-8-10 ದಿವಸ ಆಗಿರುವಂಥದ್ದು. ನಿನ್ನೆಯ ದಿವಸ ಇಡೀ ದೇಶದ ಎಲ್ಲ ರೈತರಿಗೂ ಕೂಡ ನಿನ್ನೆ ನಮ್ಮ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಾವು ಚುನಾವಣೆಗೆ ಮುಂಚೆ ಈ ಕಾಂಗ್ರೆಸ್ನವರಿಗೆ ಚುನಾವಣೆಗೆ ಮುಂಚಿತವಾಗಿ ಯೋಜನೆಗಳನ್ನು ಕೊಡುವಂಥದ್ದು ನಮ್ದು ಅದಲ್ಲ. ನಾವು ದೇಶದ ಹಿತ, ರಾಷ್ಟ್ರದ ಹಿತ, ನಮ್ಮ ರೈತರ ಹಿತವನ್ನು ಕಾಪಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯ ಆ ಮಟ್ಟದಲ್ಲಿ ಇವತ್ತು ಕೇಂದ್ರ ಮಟ್ಟದಲ್ಲಿ ನಡೀತದೆ. ರಾಜ್ಯದಲ್ಲಿ ಕೂಡ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ನಾವು ಖಂಡನೆ ಮಾಡ್ತಾ ನಾವೆಲ್ಲರೂ ಕೂಡ ಜೊತೆಯಾಗಿ ಇದ್ದುಕೊಂಡು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ವಿಧಾನಸಭಾ ಕ್ಷೇತ್ರ ನಮ್ಮಲ್ಲಿ ಇವತ್ತು ಗ್ರಾಮ ಮಟ್ಟದಲ್ಲಿ ಕೂಡ ನಮ್ಮ ಬೂತ್ ಸಮಿತಿಗಳಿದೆ. ಎಲ್ಲ ಸಮಿತಿಯವರಿಗೆ ಕೂಡ ನಾವು ಒಂದು ತೀರ್ಮಾನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಒಂದು ಪ್ರತಿಭಟನೆ ಮಾಡುವಂಥ ಕರೆಯನ್ನು ಕೊಟ್ಟಾಗ ಗ್ರಾಮದಲ್ಲಿ ಕೂಡ ಈ ಮಟ್ಟದ ದೊಡ್ಡ ಮಟ್ಟದ ಒಂದು ನಾವು ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥದ್ದು, ಜೊತೆಗೆ ರೈತರಿಗೆ ಅನುಕೂಲ ಆಗುವಂಥ ರೀತಿಯ ಜಾರಿಯಾಗುವ ತನಕ ನಾವು ಅದನ್ನು ಹಿಂದೆ ತೆಗೆಯುವಂಥ ಪ್ರಶ್ನೆ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಅನಿವಾರ್ಯವಾಗಿ ಕರೆಯಬೇಕಾಗಿದೆ. ಇವತ್ತೇನ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆ ಆಗಿದೆ. ಇದರಿಂದಾಗಿ ರೈತರಿಗೆ ಇನ್ನಷ್ಟು ಹೊಡೆತಗಳು ಆಗಲಿಕ್ಕಿದೆ. ಮತ್ತು ನಿಮ್ಮಂಥವ್ರಿಗೆ ಕೂಡ ನಿಮ್ಮ ಕಿಸೆಗೆ ಕೂಡ ಕತ್ತರಿ ಬೀಳುವಂಥದ್ದು. ನೀವು ಆಟೋ ಅಥವಾ ರಿಕ್ಷಾ, ನಿಮ್ಮಲ್ಲಿ ಬೈಕ್, ಸ್ಕೂಟಿ ಇರ್ಬೋದು, ನೀವು ಕೂಡ ಅದನ್ನು ಬಳಸುವಾಗ ಅದರ ದುಪ್ಪಟ್ಟು ಬೆಲೆಯನ್ನು ತೆತ್ತು ನೀವು ಕೂಡ ನಿಮ್ಮ ಜೀವನ ಕೂಡ ಇದಕ್ಕೆ ಸಾಕ್ಷಿಯಾಗಿರ್ತದೆ. ಆದ್ದರಿಂದ
ಇವತ್ತೇನು ಸರ್ಕಾರ ಬಿಟ್ಟಿ ಭಾಗ್ಯವನ್ನು ಕೊಡ್ತಾ ಇದೆ, ಆ ಬಿಟ್ಟಿ ಭಾಗ್ಯ ಕೊಡುದು ಕೂಡ ನಮ್ಮ ಬಡವರ ಹಣವನ್ನು. ಆದ್ದರಿಂದ ಇವತ್ತು ಎಸ್ ಟಿಗಳ ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಎಸ್ ಸಿಗಳ ಹಣದಲ್ಲಿ ಇವತ್ತು 15-20 ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ನಮ್ಮ ಬಸ್ ಫ್ರೀ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ಅಥವಾ ಇನ್ನಿತರ ಯೋಜನೆಗಳನ್ನು ಜಾರಿ ತಂದಿದ್ದಾರೆ. ಅದೇ ರೀತಿ ಮೊನ್ನೆ ಏನು ಎಸ್ ಟಿಗಳ ಅನುದಾನವನ್ನು ನುಂಗಿ ಏನು ಅವ್ರು ರಾಜೀನಾಮೆಯನ್ನು ಕೂಡ ಕೊಡದೆ ಇವತ್ತು ಅವರು ಬೇಕಾಬಿಟ್ಟಿಯಾಗಿ ತಿರುಗ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿಯ ಅವ್ಯವಹಾರ ಆಗಿದೆ. ಆದರೂ ಸರ್ಕಾರ ನಿದ್ದೆ ಮಾಡ್ತಿದೆ. ಇಲ್ಲಿ ಬೆಲೆ ಏರಿಸಿಕೊಂಡು ಜನರ ಕಿಸೆಗೆ ಕತ್ತರಿ ಹಾಕಿ ಬಡ ಜನರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಅವರ ದುರಾಡಳಿತದ ಆಡಳಿತಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹಾಕ್ತಿದ್ದೇವೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಏರಿಕೆ ಮಾಡಿದ್ದನ್ನು ತಗ್ಗಿಸದಿದ್ದರೆ ಮುಂದೆ ನಮ್ಮ ಹೋರಾಟ, ಉಗ್ರವಾದ ಹೋರಾಟವನ್ನು ರಸ್ತೆಗೆ ಇಳಿದು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಮುಂದಿನ ದಿನ ನಮ್ಮ ಹೋರಾಟ ಬೀದಿಯಲ್ಲಿ, ಮಾರ್ಗದಲ್ಲಿ, ನಾಳೆ ನಾವು ಏನು ರಸ್ತೆ ತಡೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯವ್ಯಾಪಿ. ಅದರಲ್ಲಿ ಕೂಡ ನಾವು ಭಾಗವಹಿಸ್ಲಿಕ್ಕಿದ್ದೇವೆ. ಅದಕ್ಕೂ ಕೂಡ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮುಂದಿನ ದಿನದ ಹೋರಾಟಕ್ಕೆ ನಾವು ಎಲ್ಲರೂ ಬದ್ಧರಾಗಿ, ಬಿಜೆಪಿ ಅಂತೂ ಹೋರಾಟದಲ್ಲೇ ಬಂದು ಈ ಮಟ್ಟಕ್ಕೆ ಬೆಳೆದಂತ ಪಕ್ಷ. ಇದು ನಮಗೇನು ಹೋರಾಟ ಪ್ರಥಮ ಅಲ್ಲ, ನಾವು ಹೋರಾಟದಿಂದಲೇ ಬಂದು ಸಾಧನೆ ಆದ ಕಾರಣ ಮುಂದೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.